ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ನಿಫ್ಟಿ ನೋಡಿ ಒಂದು ಫ್ಲಾಟ್ ಇತ್ತು ಇವತ್ತು, ಆದರೂ ಕೂಡ 34 ಪಾಯಿಂಟ್ ಅಪ್ಸೈಡ್ ನಲ್ಲಿ ಕ್ಲೋಸ್ ಆಗಿದೆ. 25,418ರಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಇವತ್ತು. ನಿಫ್ಟಿದು 5 ಮಿನಿಟ್ಸ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಸ್ನೇಹಿತರೆ, ಇದು ನೋಡಿ 25,416ರಲ್ಲಿ ಮಾರ್ಕೆಟ್ ಓಪನ್ ಆಯಿತು, ಅಲ್ಲಿಂದ ಫಾಲ್ ಆಯಿತು. ಎಕ್ಸಾಕ್ಟ್ಲಿ ಸಪೋರ್ಟ್ ತೊಗೊಂಡು ರಿಕವರಿ ಆಗಿ ನೋಡಿ ದೊಡ್ಡ ದೊಡ್ಡ ಸ್ಪೈಕ್ಸ್ ಫಾರ್ಮ್ ಆಗಿವೆ. ಕ್ಯಾಂಡಲ್ಸ್ ಕೂಡ 5-5 ನಿಮಿಷದ್ದು ದೊಡ್ಡ ದೊಡ್ಡ ಕ್ಯಾಂಡಲ್ಸ್ ಫಾರ್ಮ್ ಆಗಿವೆ. ಮತ್ತೆ ರಿಜೆಕ್ಷನ್ ಆಯಿತು. ಅಗೇನ್ ಇಟ್ ಟುಕ್ ಸಪೋರ್ಟ್ ಹಿಯರ್, ಡಬಲ್ ಬಾಟಮ್ ಫಾರ್ಮ್ ಆಯಿತು. ನೋಡಿ ಎಕ್ಸಾಕ್ಟ್ಲಿ ಸಪೋರ್ಟ್ ಲೈನ್ ಇದೆ. 25,350ರಲ್ಲಿ ಸಪೋರ್ಟ್ ತೊಗೊಂಡುಬಿಟ್ಟು ತಿರುಗಿ ನೋಡಲಿಲ್ಲ, ಸ್ಲೋ ಆ್ಯಂಡ್ ಸ್ಟಡಿ ಅಪ್ ಮೂವ್ ಆಗಿ 25,440 ರೀಚ್ ಆಯಿತು ಸ್ನೇಹಿತರೆ. ಅಲ್ಲಿಂದ 25,418ರಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಓಕೆ, ನಮಗೆ ಇಲ್ಲಿ ಆಪ್ಷನ್ ಬಯಾಸ್ಗೆ ಇಂಟ್ರಾಡೇದಲ್ಲಿ ಏನಾದರೂ ಆಪ್ಷನ್ ಬೈ ಮಾಡಲಿಕ್ಕೆ ಅವಕಾಶ ಇತ್ತಾ? ಎಸ್, ಡೆಫಿನೆಟ್ಲಿ ಅವಕಾಶ ಇತ್ತು. ಇಲ್ಲಿ ನೋಡಿ ಡಬಲ್ ಬಾಟಮ್ ಫಾರ್ಮ್ ಆಗಿದೆ. ಸೊ ಇಲ್ಲಿಂದ ರಿಕವರಿ ಆಗಿ ರೀಟೆಸ್ಟ್ ಆಗಿ ಏನು ಇಲ್ಲಿ ಬಾಟಮ್ ಟಚ್ ಆಗಿದೆ. ಎಕ್ಸಾಕ್ಟ್ಲಿ ಇಲ್ಲೊಂದು ಸಪೋರ್ಟ್ ಲೈನಿಗೆ ಟಚ್ ಆಗಿದೆ. ಅದರ ನಂತರ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆದಮೇಲೆ ನಾವು ಒಂದು ಕಾಲ್ ಆಪ್ಷನನ್ನು ಬೈ ಮಾಡಿಬಿಟ್ಟು ಆ್ಯಡ್ ದ ಮನಿ ಅಥವಾ ಇನ್ ದ ಮನಿ ಕಾಲ್ ಆಪ್ಷನ್ನ ಬೈ ಮಾಡಿದರೆ ವೆರಿ ಡೀಸೆಂಟ್ ಅರ್ನಿಂಗ್ಸ್. ನೋಡಿ ಏನಿಲ್ಲ ಅಂದರೂ ಒಂದು 100 ಪಾಯಿಂಟ್ ಸಿಕ್ಕಿರೋದು, ಅದನ್ನು ನಾವು ಪ್ರೀಮಿಯಂನಲ್ಲಿ ಆ್ಯಡ್ ದ ಮನಿ ಇನ್ ದ ಮನಿ ಪ್ರೀಮಿಯಂನಲ್ಲಿ ಇಂಟ್ರಾಡೇದಲ್ಲಿ ನಿಫ್ಟಿಯಲ್ಲಿ ಅಷ್ಟೊಂದು ಪಾಯಿಂಟ್ ಅಂದರೆ ಫಂಟಾಸ್ಟಿಕ್ ಅರ್ನಿಂಗ್ ಇನ್ ದ ಡೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಬಾಟಮ್ ನೋಡಿ, ನಿನ್ನೆ ಕೂಡ 25,335ರಲ್ಲಿ ಸಪೋರ್ಟ್ ತೊಂತು. ಇವತ್ತು ಕೂಡ 25,350ರಲ್ಲಿ ಸಪೋರ್ಟ್ ತೊಗೊಂಡಿದೆ. ಫಂಟಾಸ್ಟಿಕ್ ಒಂದು ಸಪೋರ್ಟ್ ಕ್ರಿಯೇಟ್ ಆಗಿದೆ ಇಲ್ಲಿ. ನಿಫ್ಟಿದು ಡೈಲಿ ಚಾರ್ಟ್, ಇದು ಡೈಲಿ ಚಾರ್ಟ್ ನೋಡಿ ಎಷ್ಟು ಫಂಟಾಸ್ಟಿಕ್ ಫಾರ್ಮ್ ಆಗಿದೆ. ಇದನ್ನು ಪ್ರತಿದಿನ ನೋಡೋರಿಗೆ ಗೊತ್ತಿರುತ್ತೆ. ಇದನ್ನು ಕ್ರಾಸ್ ಆದ ನಂತರ ಇಲ್ಲಿವರೆಗೆ ರೀಚ್ ಆಗಿಬಿಟ್ಟು ಒಂದು ಫಂಟಾಸ್ಟಿಕ್ ಕರೆಕ್ಷನ್ ಆಯಿತು. ಇಲ್ಲಿ ಸಪೋರ್ಟ್ ತೊಗೊಂಬಿಟ್ಟು ಒಂದು ಸ್ಪೈಕ್ ಆಗಿದೆ. ಇಲ್ಲಿ 2-3 ದಿನದಿಂದ ಕನ್ಸಾಲ್ಟೇಷನ್ ಆಗ್ತಾ ಇದೆ. ನೋಡಿ 2-3 ದಿನ ಕನ್ಸಾಲ್ಟೇಷನ್ ಆಗ್ತಾ ಇದೆ. ನಿನ್ನೆ ಏನು ಅನಲೈಸ್ ಮಾಡಿದ್ವಿ, ನಾವು ಪ್ರೆಡಿಕ್ಟ್ ಮಾಡಿದ್ವಿ ಅಂದರೆ ರೇಂಜ್ ಬೌಂಡ್ ಮಾರ್ಕೆಟ್ ಇರುತ್ತೆ, ಫ್ಲ್ಯಾಟ್ ಇರುತ್ತೆ ಅಂತ ಒಂದು ಪ್ರೆಡಿಕ್ಷನ್ ಮಾಡಿದ್ವಿ. 25,440ರಿಂದ 25,350 ಇದೇ ಒಂದು ಎಕ್ಸಾಕ್ಟ್ ಲೈನ್ ಒಂದು ಡ್ರಾ ಮಾಡಿದ್ವಿ ನಾವು. ಅಷ್ಟರೊಳಗೆ ಕ್ಲೋಸ್ ಆಗಿದ್ರೆ ಫಂಟಾಸ್ಟಿಕ್ ಇರುತ್ತೆ. ಏನಕ್ಕೆ ಅಂತ ಅದನ್ನು ಕೂಡ ಹೇಳಿದ್ದೆ. ನೋಡಿ ಇಲ್ಲಿ ಪೋಲ್ ಫಾರ್ಮ್ ಆಗಿದೆ. ಪೋಲ್ ಇದು ಫ್ಲ್ಯಾಗ್. ನಾಳೆ ಒಂದಿನ ಇದೇ ರೇಂಜಿನಲ್ಲಿ ಕ್ಲೋಸ್ ಆಗಿಬಿಟ್ರೆ ಪೋಲ್ ಆ್ಯಂಡ್ ಫ್ಲ್ಯಾಗ್ ಪ್ಯಾಟರ್ನ್ ಫಾರ್ಮ್ ಆಗುತ್ತೆ. ದಿಸ್ ಪ್ಯಾಟರ್ನ್ ಏನು ಹೇಳುತ್ತೆ ಅಂದರೆ ಫಂಟಾಸ್ಟಿಕ್ ಅಪ್ ಮೂವ್ ರ್ಯಾಲಿ ಅಂತ ಹೇಳುತ್ತೆ. ಸೊ ನಾಳೆ ಒಂದಿನ ಮೋಸ್ಟ್ ಪ್ರಾಬಬ್ಲಿ ನಂಗೆ ತಿಳಿಮಟ್ಟಿಗೆ ಫ್ಲ್ಯಾಟ್ ಒಂದು ಕ್ಲೋಸ್ ಆಗ್ಬೋದು. ರೇಂಜ್ ಬೌಂಡ್ ಮಾರ್ಕೆಟ್ ಇರ್ಬೋದು ನಾಳೆ ಕೂಡ ಬುಧವಾರ. ಏನಕ್ಕೆ ಅಂದರೆ ನಾಳೆ ಸಾಯಂಕಾಲ ಅಮೇರಿಕಾದಲ್ಲಿ ಫೆಡರಲ್ ಮೀಟಿಂಗ್ದು ಜೆರಮ್ ಪೋವೆಲ್ ಅವ್ರದ್ದು ಸ್ಪೀಚ್ ಇದೆ. ಇಂಟ್ರೆಸ್ಟ್ ರೇಟ್ ಎಷ್ಟು ಕಟ್ ಮಾಡಬೇಕಂತ ಡಿಸೈಡ್ ಮಾಡ್ತಾರೆ. ಅದ್ರ ಮೇಲೆ ನಾಳೆ ಅಮೇರಿಕದ ಮಾರ್ಕೆಟು ರಿಯಾಕ್ಟ್ ಮಾಡ್ತವೆ. ಆದರೆ ನಮ್ಮ ಇಂಡಿಯನ್ ಮಾರ್ಕೆಟು ಅದನ್ನು ನಾಡಿದ್ದು ರಿಯಾಕ್ಟ್ ಮಾಡ್ತವೆ, ಅಂದರೆ ಥರ್ಸ್ಡೇ ಗುರುವಾರದ ದಿನ ರಿಯಾಕ್ಟ್ ಮಾಡ್ತವೆ. ಹೀಗಾಗಿ ನಾಳೆ ಒಂದಿನ ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ ಮೋಸ್ಟ್ ಪ್ರಾಬಬ್ಲಿ ಸೈಡ್ ವೇ ಮಾರ್ಕೆಟ್ ನೋಡಿ, ಸೈಡ್ ವೇ ಇರ್ಬೋದು, ಒಂದು ರೇಂಜ್ ಬೌಂಡ್ ಇರ್ಬೋದು. ಹೀಗಾಗಿ ನ್ಯಾರೋ ರೇಂಜ್ನಲ್ಲಿ ಟ್ರೇಡ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ದಯವಿಟ್ಟು ಆಪ್ಷನ್ ಬಯಾಸು ನಾಳೆ ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ. ಟ್ರೇಡ್ ಮಾಡಿದರೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಎಕ್ಸ್ಪೈರಿ ಡೇ ಇರೋದ್ರಿಂದ ಬ್ಯಾಂಕ್ ನಿಫ್ಟಿದು ಲಾಸ್ ಆಗೋ ಚಾನ್ಸ್ ಇರುತ್ತೆ. ಅದೇ ದುಡ್ಡನ್ನು ತೆಗೆದಿಟ್ಕೊಳ್ಳಿ, ನಾಡಿದ್ದು ಟ್ರೇಡ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಏನಕ್ಕೆ ಅಂದರೆ ನಾಡಿದ್ದು ಕ್ಲಿಯರ್ ಕಟ್ ಒನ್ ವೇ ಡಿರೆಕ್ಷನ್ ಸಿಗುತ್ತೆ. ಐದರ್ ಅಪ್ ಸೈಡ್ ಆರ್ ಡೌನ್ ಸೈಡ್ ಕ್ಲಿಯರ್ ಕಟ್ ಒನ್ ವೇ ಡೈರೆಕ್ಷನ್ ಸಿಗುತ್ತೆ. ಹೀಗಾಗಿ ಅವಾಗ ಟ್ರೇಡ್ ಮಾಡಲಿಕ್ಕೆ ಒಂದು ಅನುಕೂಲ ಆಗುತ್ತೆ. ಸಪೋರ್ಟು ರೆಸಿಸ್ಟೆನ್ಸು ಚೆನ್ನಾಗಿ ಸಿಗ್ತವೆ. ನಾಳೆ ದಿನ ಹೀರೋ ಜೀರೋ ಟ್ರೇಡು ಆ ಥರ ಏನೂ ಮಾಡಲಿಕ್ಕೆ ಹೋಗಬೇಡಿ. ನಾಳೆ ಮೋಸ್ಟ್ ಪ್ರಾಬಬ್ಲಿ ರಿಟೇಲರ್ಸ್ಗೆ ಟ್ರ್ಯಾಪ್ ಮಾಡೋ ಎಲ್ಲ ಚಾನ್ಸಸ್ ಇರ್ತವೆ. ಪ್ಯಾಟ್ರನ್ ಚೆನ್ನಾಗಿ ಫಾರ್ಮ್ ಆಗ್ತಾ ಇದೆ ಸ್ನೇಹಿತರೆ. ವೇಟ್ ಆ್ಯಂಡ್ ವಾಚ್ ಮಾಡಿ ನಾಳೆ ಒಂದಿನ. ನಾಡಿದ್ದು ನಾಳೆ ಕೂಡ ಮೋಸ್ಟ್ ಪ್ರಾಬಬ್ಲಿ ನಂಗೆ ತಿಳಿಮಟ್ಟಿಗೆ ಇವತ್ತು ನೋಡಿ, ಇವತ್ತಿನ ಒಂದು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ನಾಳೆ ಕೂಡ ಒಂದು ಡೋಜಿ ಕ್ಯಾಂಡಲ್ ಇಲ್ಲಿ ಫಾರ್ಮ್ ಆಯ್ತಂದರೆ ನಾಡಿದ್ದು ಬಿಗ್ ಅಪ್ ಮೂವ್ ರ್ಯಾಲಿ ಬರೋ ಚಾನ್ಸ್ ಇದೆ ಅಂತ ಅನಿಸ್ತಾ ಇದೆ. ಯಾವುದಕ್ಕೂ ನಾಳೆದು ಸಪೋರ್ಟು ರೆಸಿಸ್ಟೆನ್ಸ್ ನೋಡೋದಾದರೆ ಫಸ್ಟ್ ಸಪೋರ್ಟ್ ಬಂದುಬಿಟ್ಟು 25,350. ಯಾಕಂದರೆ ನಿಮ್ಗೆ ಗೊತ್ತೇ ಇದೆ ಅದು ಮೇಜರ್ ಸಪೋರ್ಟ್ ಇದೆ. ಹೀಗಾಗಿ 25,350 ಮೇಜರ್ ಸಪೋರ್ಟ್ ಇದೆ.
ಅದನ್ನು ಬಿಟ್ಟರೆ 300 ನೆಕ್ಸ್ಟ್ 200 ಇವು ಸಪೋರ್ಟ್ ಆಗ್ತವೆ. ಅಪ್ ಸೈಡ್ 25,450 ಯಾಕಂದರೆ ಮಲ್ಟಿಪಲ್ ಡೇಸ್ ಅದನ್ನು ಟಚ್ ಮಾಡಿಬಿಟ್ಟು ರಿಜೆಕ್ಷನ್ ಆಗಿದೆ. 25,450 ಅದರ ನಂತರ 25,500 ಇವೆರಡು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡ್ತವೆ. ಇದು ನಿಫ್ಟಿದು ವೀಕ್ಲಿ ಚಾರ್ಟ್ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಅಸೆಂಡಿಂಗ್ ನೋಡಿ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಇವತ್ತು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. 2 ದಿನ ಆಯಿತು, ಸೋಮವಾರ ಮತ್ತು ಮಂಗಳವಾರ. ನಾಳೆ ಒಂದಿನ ಕಳೆದ್ರೆ ನಾಡಿದ್ದು ಒಂದು ಬಿಗ್ ಸ್ಪೈಕ್ ಬರ್ಬೋದು. ಹೀಗಾಗಿ ಈ ವಾರ ನೋಡಿ 26,000 ಇದೆ, ಅದನ್ನು ಟಚ್ ಆಗಲಿಕ್ಕಿಲ್ಲ. ಆದರೆ 25,750 800ವರೆಗೆ ಬರೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಅಂದರೆ ಗುರುವಾರ ಮತ್ತು ಶುಕ್ರವಾರದವರೆಗೆ 25,750 800 ಟಾರ್ಗೆಟನ್ನು ಇಟ್ಕೋಬೋದು ನಾವು ಅಂಟಿಲ್ ಫ್ರೈಡೇ. ಬ್ಯಾಂಕ್ ನಿಫ್ಟಿ ನೋಡಿ 52,188ರಲ್ಲಿ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ಆಲ್ ಫ್ಲ್ಯಾಟ್ ಅನ್ನೋದಕ್ಕಿಂತ ಕಂಪ್ಲೀಟ್ ಒಂದು ನ್ಯಾರೋ ರೇಂಜ್ನಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ ನೋಡಿ ಸ್ನೇಹಿತರೆ 52,249ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಸಿ ಹಿಯರ್ ಎಷ್ಟು ದೊಡ್ಡ ದೊಡ್ಡ ಸ್ಪೈಕ್ಸ್ಗಳಿವೆ ನೋಡಿ 5 ನಿಮಿಷದ್ದು. ಮತ್ತೆ ನೋಡಿ ರಿಕವರಿ ಆಯಿತು. ಸಿ ಹಿಯರ್ 5-10 ನಿಮಿಷದಲ್ಲಿ 52,281 ಹೈ ರೀಚ್ ಆಯಿತು. ಅಲ್ಲಿಂದ ಅಗೇನ್ ಮಾರ್ಕೆಟ್ ಫಾಲ್ ಆಯಿತು. ದೊಡ್ಡ ದೊಡ್ಡ ಸ್ಪೈಕ್ಗಳು, ದೊಡ್ಡ ದೊಡ್ಡ ಒಂದು ಕ್ಯಾಂಡಲ್ಸ್ಗಳು 5 ನಿಮಿಷದ್ದು ಫಾರ್ಮ್ ಆಗಿವೆ. ಲೋ ಇಲ್ಲಿ ಫಾರ್ಮ್ ಆಗಿದೆ 52,080ರಲ್ಲಿ ಲೋ ಫಾರ್ಮ್ ಆಗಿದೆ. ಹೈ 52,280, ನಂತರ ಇನ್ ಬಿಟ್ವೀನ್ ಟ್ರೇಡ್ ಆಗಿದೆ. ನಂಗೆ ತಿಳಿಮಟ್ಟಿಗೆ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಆಪ್ಷನ್ ಬಯರ್ಸ್ಗೆ ಯಾವುದೂ ಟ್ರೇಡ್ ಇದ್ದಿದ್ದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಸ್ಕ್ಯಾಲ್ಪಿಂಗ್ ಮಾಡೋರಿಗೆ ಟ್ರೇಡ್ ಸಿಗುತ್ತೆ. ನಾವು ಸ್ಕ್ಯಾಲ್ಪರ್ಸ್ ಅಲ್ಲದೆ ಇರೋ ಕಾರಣ ನಾನಂತೂ ಸ್ಕ್ಯಾಲ್ಪಿಂಗ್ ಮಾಡಲ್ಲ. ಹೀಗಾಗಿ ನಾನು ಪ್ಯೂರ್ ಆಪ್ಷನ್ ಬೈಯಿಂಗ್ ಮಾಡ್ತಾ ಇರೋದ್ರಿಂದ ಹೀಗಾಗಿ ಇವತ್ತು ನೋ ಟ್ರೇಡ್ ಡೇ ಇನ್ ಬ್ಯಾಂಕ್ ನಿಫ್ಟಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋ ಟ್ರೇಡ್ ಡೇ. ಈ ಥರ ಒಂದು ದೊಡ್ಡ ದೊಡ್ಡ ಸ್ಪೈಕ್ಗಳು ಇದ್ದರೆ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಪ್ರೀಮಿಯಂ ಕೂಡ ಡಿಕೆ ಆಗುತ್ತೆ. ಎಲ್ಲಿ ಬೈ ಮಾಡ್ತೀರಾ ನೀವು? ಇಲ್ಲಿ ಬೈ ಮಾಡ್ತೀರಾ? ನೋಡಿ ಎಷ್ಟು ದೊಡ್ಡ ದೊಡ್ಡ ಸ್ಪೈಕ್ಗಳು ಫಾರ್ಮ್ ಆಗಿವೆ ನೋಡಿ. ಆಮೇಲೆ ನ್ಯಾರೋ ರೇಂಜ್ ಇದೆ. ಇದೇನು ದೊಡ್ಡ ಒಂದು ರೇಂಜ್ ಬಿಡಪ್ಪ, ಒಂದು 500 ಪಾಯಿಂಟ್ ಮೂವ್ ಆಗಿದೆ, 400 ಪಾಯಿಂಟ್ ಮೂವ್ ಆಗಿದೆ ಅಂದರೆ ಪ್ರೀಮಿಯಂನಲ್ಲಿ ಪ್ರಾಫಿಟ್ ಆಗಿರೋದು. ಕೇವಲ ಒಂದು 100-150 ಪಾಯಿಂಟ್ ಮೂವ್ ಆಗಿದೆ. ಹೀಗಾಗಿ ಯಾವುದೇ ಪ್ರಾಫಿಟ್ ಸಿಕ್ಕಿರಲ್ಲ. ಅಗೇನ್ ಫಾಲ್ ಆಗಿದೆ. ನಮ್ಮ ನೋಡಿ ಇಲ್ಲಿ ಎಂಟ್ರಿ ಆಗಿದ್ದರೆ ಅಗೇನ್ ಎಲ್ಲಿ ಎಂಟರ್ ಆಗಿದ್ವಿ ಅಲ್ಲೇ ಬಂದು ಕ್ಲೋಸ್ ಆಗಿದೆ. ಹೀಗಾಗಿ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನೋ ಟ್ರೇಡಿಂಗ್ ಡೇ ಅಂತ ಹೇಳ್ಬೋದು. ನೋಡಿ ಬ್ಯಾಂಕ್ ನಿಫ್ಟಿದು ಡೈಲಿ ಚಾರ್ಟ್ ಇದು ನೋಡಿ. ನಿನ್ನೆ ಒಂದು ದೊಡ್ಡ ಸ್ಪೈಕ್ ಆಗಿತ್ತು 2 ದಿನದ ಕೆಳಗಡೆ, ಬಿಗ್ ರ್ಯಾಲಿ ಮತ್ತು ಬುಲ್ಲಿಶ್ ಹ್ಯಾಮರ್ ಕ್ಯಾಂಡಲ್. ನಿನ್ನೆ ಒಂದು ಮೂವ್ಮೆಂಟ್ ಒಂದು 100-200 ಪಾಯಿಂಟ್. ಇವತ್ತು ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ನಾಳೆ ಒಂದಿನ ಫ್ಲ್ಯಾಟ್ ಆಗ್ಬೋದು, ಇಲ್ಲಿಯೇ ಕ್ಲೋಸ್ ಆಗ್ಬೋದು. ನಂತರ ಒಂದು ಬಿಗ್ ರ್ಯಾಲಿ ಬರೋ ಚಾನ್ಸ್ ಇದೆ ಅಂತ ಹೇಳ್ತೀನಿ. ಯಾವಾಗ? ನಾಳೆ ಎಲ್ಲ ನಾಡಿದ್ದು ಗುರುವಾರ ಮತ್ತು ಶುಕ್ರವಾರ ಅಪ್ ಮೂವ್ ಆಗೋ ಚಾನ್ಸ್ ಇದೆ. ಹೀಗಾಗಿ ನಾಳೆ ಕೂಡ ಫ್ಲ್ಯಾಟ್ ಇರುತ್ತೆ. ಯಾವುದಕ್ಕೂ ಕೂಡ ನಾಳೆದು ಸಪೋರ್ಟ್ ರೆಸಿಸ್ಟೆನ್ಸ್ ನೋಡೋದಾದರೆ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 52,000 ಮೇಜರ್ ಸಪೋರ್ಟ್ ಇದೆ. 52,000 ಇಸ್ ಅ ವೆರಿ ಬಿಗ್ ಸಪೋರ್ಟ್. ಅಲ್ಲಿವರೆಗೆ ಬಂದರೂ ಮತ್ತೆ ರಿಕವರಿ ಆಗೋ ಎಲ್ಲ ಚಾನ್ಸಸ್ ಇದೆ. ಇನ್ನು ಅಪ್ ಸೈಡ್ ಎಲ್ಲಿದೆ ನೋಡಿ 52,500-570 ಇದೆ. ಅಲ್ಲಿವರೆಗೆ ಮೂವ್ ಆಗೋದು ತುಂಬಾ ಸಾಧ್ಯತೆ ಕಡಿಮೆ ಇದೆ. ನಾಡಿದ್ದು ರೀಚ್ ಆಗ್ಬೋದು. ನಾಳೆಗೆ ಮಾತ್ರ ಕಂಪ್ಲೀಟ್ ಒಂದು ನ್ಯಾರೋ ರೇಂಜ್ ಇರ್ಬೋದು, ಇಲ್ಲ ಇವತ್ತಿನ ಥರನೇ ದೊಡ್ಡ ದೊಡ್ಡ ಸ್ಪೈಕ್ಗಳು ಫಾರ್ಮ್ ಆಗ್ಬೋದು. ಹೀಗಾಗಿ ನಾಳೆ ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ ಬ್ಯಾಂಕ್ ನಿಫ್ಟಿಯಲ್ಲಿ. ಅದನ್ನೇ ನಾಡಿದ್ದು ಪ್ಲ್ಯಾನ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನು ನೋಡಿ ಎಷ್ಟು ಫಸ್ಟ್ ಕ್ಲಾಸ್ ಫಾರ್ಮ್ ಆಗಿದೆ ಅಂದರೆ ಪ್ಯಾಟರ್ನು. ಸಿ ಹಿಯರ್ ಹೌ ಬ್ಯೂಟಿಫುಲಿ ಫಾರ್ಮ್ಡ್. ಫಸ್ಟ್ ಟಾರ್ಗೆಟ್ ಇಲ್ಲಿಗೆ ಬರುತ್ತೆ. ಯಾವಾಗ? ನಾಳೆ ಅಲ್ಲ, ನಾಡಿದ್ದು 52,570. ನೆಕ್ಸ್ಟ್ 53,000. ಅಗೇನ್ ಹೈ ಏನಿದೆಯಲ್ಲ 53,350. ಶುಕ್ರವಾರ ಎಸ್ ಡೆಫಿನೆಟ್ಲಿ, ಇಲ್ಲ ಗುರುವಾರ ಇಲ್ಲ ಶುಕ್ರವಾರ ಈ ಟಾರ್ಗೆಟು ರೀಚ್ ಆಗ್ಬೋದು. ನೆನ್ಪಿಟ್ಕೊಳ್ಳಿ, ಆಲ್ ಟೈಮ್ ಹೈಯನ್ನು ಗುರುವಾರ ಇಲ್ಲ ಶುಕ್ರವಾರ ರೀಚ್ ಆಗೋ ಎಲ್ಲ ಚಾನ್ಸಸ್ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ.
ಇನ್ನು ಅಮೇರಿಕನ್ ಮಾರ್ಕೆಟ್ ನೋಡಿ ಇವಾಗ ಫ್ಲ್ಯಾಟ್ ಇದೆ, ಅದು ಕೂಡ ಫೆಡರಲ್ ಮೀಟಿಂಗ್ ನಾಳೆ ಇರೋದ್ರಿಂದ ಫ್ಲ್ಯಾಟ್ ಇದೆ, ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇವೆ. ಸಿ ಹಿಯರ್ ನಸ್ಡಾಕ್ ಮಾತ್ರ ಚೆನ್ನಾಗಿ ರ್ಯಾಲಿ ಇದೆ, ಮೋರ್ ದೆನ್ 0.5% ರ್ಯಾಲಿ ಕೊಡ್ತಾ ಇದೆ. ಮಿಕ್ಕಿದೆಲ್ಲ ಫ್ಲ್ಯಾಟ್ ಇದೆ ಅಮೇರಿಕನ್ ಮಾರ್ಕೆಟು. ಇನ್ನು FIIs ನೋಡಿ, FIIs ಇವತ್ತು 480 ಕೋಟಿ ಬಾಯ್ ಮಾಡಿದ್ದಾರೆ. ನೆಟ್ ಕ್ಯಾಶ್ 480 ಕ್ರೋರ್ಸ್ ನೆಟ್ ಕ್ಯಾಶನ್ನು ಬಾಯ್ ಮಾಡಿದ್ದಾರೆ. ನಿನ್ನೆ ಸೆಲ್ ಮಾಡಿದ್ರು, ಇವತ್ತು 480 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. FIIs DIs ಮೋಸ್ಟ್ಲಿ ಸೆಲ್ ಮಾಡಿರ್ತಾರೆ ಅವರು ಅನ್ಕೋತೀನಿ. DIs ಕೂಡ ಬಾಯ್ ಮಾಡಿದ್ದಾರೆ, 870 ಕೋಟಿ ಬಾಯ್ ಮಾಡಿದ್ದಾರೆ. ಇಬ್ಬರು ಕೂಡ ಅಂದರೆ FIIs ಆ್ಯಂಡ್ DIs ಬೋತ್ ಬಾಯ್ ಮಾಡಿದ್ದಾರೆ. ಒಂದು ಚಿಕ್ಕ ಕ್ವಾಂಟಿಟಿ 400 ಮತ್ತು 800 ಕೋಟಿ ಕ್ವಾಂಟಿಟಿಯನ್ನು ನೆಟ್ ಕ್ಯಾಶಲ್ಲಿ ಬಾಯ್ ಮಾಡಿದ್ದಾರೆ. ಹೀಗಾಗಿ ಇದು ನ್ಯಾಚುರಲಿ ನಾಳೆ ಒಂದು ಮಾರ್ಕೆಟ್ಗೆ ಸಪೋರ್ಟ್ ಸಿಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ ಫ್ಲ್ಯಾಟ್ ಇದೆ, 13 ಪಾಯಿಂಟ್ ಪ್ಲಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ ಪ್ರೆಸೆಂಟ್ ಇವಾಗ. ಸೊ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಚಾರ್ಟು, ಹಾಗೆ ಅಮೇರಿಕನ್ ಮಾರ್ಕೆಟು ಮತ್ತು FII DI ಡೇಟಾ, ಹಾಗೆ SGX ನಿಫ್ಟಿ ಇವನ್ನೆಲ್ಲ ಓವರಾಲ್ ನೋಡೋದಾದರೆ ನಮ್ಮ ಒಂದು ಕನ್ಕ್ಲೂಷನ್ ಅಥವಾ ಒಂದು ಪ್ರೆಡಿಕ್ಷನ್ ಅಂತ ಹೇಳ್ಬೋದು, ಕನ್ಕ್ಲೂಷನ್ ಬೇಡ, ಬೆಟರ್ ವರ್ಡ್, ನಾಳೆಯ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಪ್ರೆಡಿಕ್ಷನ್ ಏನು ಮಾಡಬಹುದು ಅಂತಂದರೆ ಫ್ಲ್ಯಾಟ್ ಓಪನಿಂಗ್ ಆಗಿಬಿಟ್ಟು ನಾಳೆ ಕೂಡ ಒಂದು ಅಗ್ದಿ ಕಡಿಮೆ ಕ್ವಾಂಟಿಟಿಯಲ್ಲಿ ಕ್ಲೋಸ್ ಆಗೋ ಚಾನ್ಸ್ ಇರುತ್ತೆ. ನೀದರ್ ಫಾಲ್ ನೀದರ್ ರೈಸ್, ಅಪ್ಸೈಡ್ನೂ ಮೂವ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ಕೋತೀನಿ, ಡೌನ್ ಸೈಡ್ನೂ ಜಾಸ್ತಿ ಫಾಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ಕೋತೀನಿ. ನ್ಯಾರೋ ರೇಂಜ್ನಲ್ಲಿ ಮತ್ತೆ ಮಾರ್ಕೆಟ್ ಕ್ಲೋಸ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದರೆ ಫೆಡರಲ್ ಮೀಟಿಂಗ್ ನಾಳೆ ಸಾಯಂಕಾಲ ಒಂದು ಔಟ್ಕಮ್ ಬರುತ್ತೆ. ಹೀಗಾಗಿ ನಾಡಿದ್ದು ಫಂಟಾಸ್ಟಿಕ್ ಒಂದು ಐದರ್ ಡೌನ್ ಸೈಡ್ ಆರ್ ಅಪ್ಸೈಡ್ ಮೂವ್ ಆಗೋ ಎಲ್ಲ ಚಾನ್ಸಸ್ ಇರುತ್ತೆ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.